ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ, ಜಿ-ಬಾಯ್ ನ್ಯೂಸ್ ಟಿವಿಗೆ ಸ್ವಾಗತ. ಶಾಸಕರ ನಡವಳಿಕೆಗೆ ಬೇಸರ, ಕಾಂಗ್ರೆಸ್ ತೊರೆದ ಜೆಡಿಎಸ್ ತಪ್ಪಿದ ಹಂದಿಜೋಗಿಗಡ್ಡ ಗ್ರಾಮಸ್ಥರು. ಚಿಂತಾಮಣಿ ತಾಲೂಕಿನ ಉಲ್ವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಂದಿಜೋಗಿಗಡ್ಡ ಗ್ರಾಮದ 8ಕ್ಕೂ ಹೆಚ್ಚು ಕುಟುಂಬಗಳು ಕಾಂಗ್ರೆಸ್ ಪಕ್ಷವನ್ನು ತೊರೆದು ಜೆಡಿಎಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾದರು. ಕೋರ್ ಕಮಿಟಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರ ನಾಯಕತ್ವ, ಪಕ್ಷದ ತತ್ವಗಳನ್ನು ಮೆಚ್ಚಿ ಅವರ ಸಮ್ಮುಖದಲ್ಲಿಯೇ ಗ್ರಾಮಸ್ಥರು ಜೆಡಿಎಸ್ ಪಕ್ಷ ಶಾಲನ್ನು ಧರಿಸಿ ಪಕ್ಷಕ್ಕೆ ಸೇರಿದರು. ಗ್ರಾಮದ ಬಾಲಪ್ಪ, ಪದ್ಮಾತಮ್ಮ, ಭಾಸ್ಕರ್, ಆಂಜಿ, ನಾಗರತ್ನ, ಚಿನ್ನಾಳಮ್ಮ, ವೆಂಕಟಮ್ಮ ಮತ್ತು ಗುರ್ರಪ್ಪ ಸೇರಿದಂತೆ ಹಲವು ಕುಟುಂಬಗಳ ಸದಸ್ಯರು ಕಾಂಗ್ರೆಸ್ ತೊರೆದು ಜೆಡಿಎಸ್ ಪಕ್ಷ ಸೇರಿದ್ದಾರೆ. ಪಕ್ಷಕ್ಕೆ ಹೊಸದಾಗಿ ಸೇರ್ಪಡೆಯಾದವರನ್ನು ಮಾಜಿ ಶಾಸಕ ಜೆ.ಕೆ. ಕೃಷ್ಣಾರೆಡ್ಡಿ ಅವರು ಪಕ್ಷದ ಶಾಲು ಹೊದಿಸಿ ಹೂಮಾಲೆ ಹಾಕಿ ಆತ್ಮೀಯವಾಗಿ ಸ್ವಾಗತಿಸಿ ಮುಂಬರುವ ದಿನಗಳಲ್ಲಿ ಪಕ್ಷದ ಸಂಘಟನೆಗೆ ಶ್ರಮಿಸುವಂತೆ ಕರೆ ನೀಡಿದರು. ಸ್ಥಳೀಯ ಶಾಸಕರು ಹಾಗೂ ನಾಯಕರ ನಡವಳಿಕೆ ಕರೆ ಮಾಡಿದರೂ ಸರಿಯಾಗಿ ಸ್ಪಂದಿಸದಿರುವುದು ಮತ್ತು ನೀಡಿದ ಭರವಸೆಗಳನ್ನು ಈಡೇರಿಸಿರುವುದೇ ಕಾಂಗ್ರೆಸ್ ಪಕ್ಷ ತೊರೆಯಲು ಮುಖ್ಯ ಕಾರಣ ಎಂದು ಸೇರ್ಪಡೆಯಾದ ಗ್ರಾಮಸ್ಥರು ಅರಳು ತೋಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಸ್ಥಳೀಯ ನಾಯಕರಾದ ಉಲ್ವಾಡಿ ಸುಬ್ರಹ್ಮಣಿ, ಗೋಪಸುಂದರ ರಮೇಶ್, ಗೋಪಾಲರೆಡ್ಡಿ, ವಕೀಲ ಮಂಜುನಾಥ್ ರೆಡ್ಡಿ, ರಾಜಣ್ಣ, ಸಿಕಲ್ ಶ್ರೀನಿವಾಸ ರೆಡ್ಡಿ, ಹೆಬ್ಬರಿ ಅಶ್ವಥ್, ಉಲ್ವಾಡಿ ಎಂ.ವಿ. ರಾಮಪ್ಪ, ಚೇತನ್ ರೆಡ್ಡಿ, ಜೆಡಿಎಸ್ ಯುವ ಘಟಕದ ತಾಲೂಕು ಅಧ್ಯಕ್ಷ ವೆಂಕಟಾಚಲಪತಿ, ಜಂಗಮಪುರ ನರಸಿಂಹಮೂರ್ತಿ, ಅಫ್ಸರ್ ಪಾಷಾ ಸೇರಿದಂತೆ ಹಲವು ಜೆಡಿಎಸ್ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಚಿಂತಾಮಣಿ ವರದಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿರಂತರ ಸುದ್ದಿಗಾಗಿ ಜಿ-ಬಾಯ್ ನ್ಯೂಸ್ ನೋಡ್ತಾ ಇರಿ. ಮನ ಮೇಲೆ 10 ಲಕ್ಷ ಸಾಲ ಮಾಡಿದ್ದೀನಿ ನಾನು. ಇಲ್ಲ, ನಮ್ಮ ಅಪ್ಪನ ಜಾಗ ಗೌರ್ಮೆಂಟ್ ಜಾಗನೇ. ಫಸ್ಟ್ ನಮ್ ಟೈಮ್ ಎಲ್ಲ ಕೊಟ್ಟಿದ್ರೆ ನಾವೇನೋ ಬಾಧೆ ಬಿಡ್ತಾ ಇದ್ವಿ. ಬೇರೆ ಕಡೆ ಕೊಟ್ಟಿಲ್ಲ, ನಮ್ಗೆ ಗೊತ್ತೇ ಇಲ್ಲ ಸರ್. ನಮ್ಗ ನನ್ನ ಮನೇಲಿ ನನ್ನ ಮಂಗ್ ಫೋನ್ ಮಾಡ್ತಪ್ಪ ಜೆಸಿಬಿ ಬಂದವಳೆ ಅಂತ, ಏನು ಅಂತ ಅಂಗಡಿ ಹೊಡ್ತಾಕ್ತಾರೆ ಅಂತ. ಸರಪ್ಪ ಏನ್ ಕೆಮಿಷನ್ ಕೇಳಿದ್ವಿ ಸರ್. ನಮ್ಗೆ 5 ಅಂಗಡಿ ಏನಂತ ನೀನ್ ಬಾಡಿಗೆ ಕಟ್ಟಿದ ರೆಸಿಪ್ಟ್ ಇಟ್ಕೊಂಬಪ್ಪ ಅಂತ ನಾವು ಎಲ್ಲ ಫುಲ್ಲು ಕಟ್ಟಿಲ್ಲ. ಒಂದು 2 ವರ್ಷ 3 ವರ್ಷ ಬ್ಯಾಲೆನ್ಸ್ ಇರುತ್ತೆ, ಫುಲ್ಲು ಕಟ್ಟಿಲ್ಲ. ಅದನ್ನ ಬ್ಯಾಲೆನ್ಸ್ ಇರೋದು ಕ್ಲಿಯರ್ ಮಾಡೋ ನಾವು ಬಿಡಿಸ್ತೀವಿ. ಅದೆಲ್ಲ ಏನ್ ಕೇಳಿದ್ರು ಅವ್ರು ನಾವು ಹೇಳಿದ್ರು ನಾವು ಕಟ್ಟಿಲ್ಲ, ಫುಲ್ ಕಟ್ಟಿಲ್ಲ. ನಾವೆಲ್ಲೋ ಅರ್ಧ ಕಟ್ಟಿದ್ವಿ, ಅರ್ಧ ಕಟ್ಟಿಲ್ಲ. ಬೇರೆ ಕಡೆ ಅವತ್ತು ಮಾಂಸ ಮೇಲೆ ಬಿಡ್ತಾ ಇದೆ ಮಣ್ಣು. ನಮ್ಗೆ ಅದು ಹೊಟ್ಟೆ ಉರಿತು. ನಮ್ ಟೈಮ್ ಕೊಟ್ಟಿದ್ರೆ ನಮ್ಗೆ ತೊಂದರೆ ಇಲ್ಲ. ನಮ್ಮ ಅಪ್ಪನ ಆಸ್ತಿ ಅಲ್ಲ, ಗೌರ್ಮೆಂಟ್ ಆಸ್ತಿನೇ. ನಮಗೆ ತೊಂದರೆ ಮಾಡ್ತಾ ಇಲ್ಲ ಅವ್ರಿಗೆ. ಅವಶ್ಯಕತೆ ಮಾಡ್ಕೊಡ್ಬೇಕಾಯ್ತು. ನೀವು ಮಾಡಿ ಏನಾದ್ರು ಮಾಡ್ಕೊಳ್ಳಿ. 2 ವರ್ಷ ಎಲ್ಲಾದ್ರೂ ಇರ್ರಿ, ಮತ್ತೆ ಮಾಡ್ಕೊಡ್ತೀವಿ. 2 ವರ್ಷ ನಾವು ಅಷ್ಟೇ, 2 ವರ್ಷಕ್ಕೆ ನಾವು ಸಾಯ್ಬೇಕು ಅಷ್ಟೇ. ನಮ್ಗೆ ಅದ್ಬಿಟ್ರೆ ಬೇರೆ ನಾವು ಇಷ್ಟು ವಯಸ್ಸಿನ ಬೇರೆ ಯಾವ್ದು ಕಂದಿಲ್ಲ ನಾವು. ಇವಾಗ ಆಲ್ರೆಡಿ ಅಲ್ಲೇ ಇದು ಮಾಡಿರೋದು ಹೊಡೆದಾಗಿರೋದು ಫುಟ್ಪಾತ್ ಮೇಲೆ ಅಲ್ಲೇ ಖಾಲಿ ಜಾಗ ಇದೆ. ಇದು ಮಾಡ್ಕೊಂಡಿದ್ದೀವಿ. ಅಲ್ಲಿ 2 ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನ 2 ದೇವಸ್ಥಾನ ಇದೆ. ಅವರು 2 ದೇವಸ್ಥಾನ ಜಾಗ ಬೇಕಂತ ಅವ್ರಿಗೆ. ಅವ್ರು ನಮ್ ಅಂಗಡಿ ಮಾಡಿಕೆ ಅವ್ರ ಗಲಾಟೆ, ಅವ್ರ ಗಲಾಟೆ ಆ ಏರಿಯಾ ಅವರು. ಈಗ ಲಿಕ್ಕಬಾರ್ದು ಪ್ರೈವೇಟ್ ಅವ್ರದ್ದು ಗೋಳನವೆ ಒಂದು 5 ಅಂಗಡಿ ಮಾಡ್ಕೊಂಡವ್ರೆ ಅವರು. ಇವಾಗ 3 ಜನಕ್ಕೆ ಅಂಗಡಿ ಇಲ್ಲ. ನಾವು ಅಲ್ಲಿ ಸಪ್ಲೈ ಹಾಕೊಂಡು ಮಾಡ್ಕೊಂಡಿದೀವಿ. ಅದು ಗಲಾಟೆ. 3 ಅಂಗಡಿ ಯಾರು ಅಂದ್ರೆ ನಾವು, ಯಾಕಂದ್ರೆ ನಾನು ಫಸ್ಟ್ ಹೇಳ್ಬಿಟ್ಟೆ, ಇವತ್ತು ಲಾಸ್ಟ್ ನಾನು ಪಾರ್ಟಿ ಬಿಡ್ತಾ ಇದೀನಿ, ನಾನು ಯಾವ ಪಾರ್ಟಿಗೂ ಹೊಂಟಾಗಿದ್ದೀನಿ. ಆವತ್ತಿಂದ ನಮ್ಮ ಅಂಗಡಿ ಮುಡ್ಬಾರ್ದು ಅಲ್ಲಿ. ಮಾಡ್ಲಿ ಬಿಡಿ ಸರ್, ನಾನು ತಪ್ಪಿಕೊಂಡಿದ್ದೀನಿ. ಆ ತರ ಇದ್ದಿದ್ರೆ ನಾನು ಈ ಲೆವೆಲ್ ಬರ್ತಾ ಇಲ್ಲ. ಶಾಲವನ್ನು ಹಾಕೊಂಡಿದ್ರೆ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಬಾವುಟ ಕೊಡೋ ಮುಖಾಂತರ ಅವರು ಸ್ವಾಗತವನ್ನ ಮಾಡ್ತಾ ಇದ್ದಾರೆ.
ಪಕ್ಷದ ಸೇರ್ಪಡೆ ಆಗ್ತಾ ಇದೆ. ಪಕ್ಷಕ್ಕೆ ಬರಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಅಣ್ಣ ಮಗ ಸರ್ ಭಾಸ್ಕರ್ ಅಡ್ಲೆ ಉಂಡು ಬಸವಣ್ಣವರು ಈಗ ಚಾಲು ಹೊರಿಸಿ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ತಾರೆ. ಈಗ ಅನಂತಮ್ಮನವರು ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದ್ದಾರೆ. ಅಷ್ಟೇ ಬಿಡಿ ಗೊತ್ತಾಗ್ಲಿ ಇವತ್ತು ಸೇರ್ಪಡೆ ఏం సురమంటే పొన్నిమట నంగాళ్ళు చెప్తాను పొన్నిమట నంగాళ్ళు ఈ పొద్దుటికి మేము కాంగ్రెస్ తప్పితే వేరే ఓటు ఇప్పటికి వేయండి ఇప్పటికి నాకు ఓటు వేసిన పుట్టిన కాలాన్ని కాంగ్రెస్ తప్పితే వేరే దానికి ఓటు వేయండి 12 సేపించింది అంగాళ్ళు సుధాకర్ రెడ్డి పుట్టించింది ఆయనే చేసింది ఆయనే కొట్టించింది ఆయనే ఏమో మాకు ఇదప్ప కొడతామో లేదు టైం తీసుకోపా 5 దినాలు లేదు ఒక దినం టైం తీసుకోపా మటన్ అంగడి ఇంకా పెట్టుకోవడం ఒక తోట చేసి పిల్లలు తప్పుతా అంటే మటన్ మన్ను పడతా ఉంది మాకు ఎంత కొడుకు కాలింది నాకు తెలుసు నువ్వు వచ్చి టైం మా ఎప్పుడు సొమ్మేం కాదు అది గవర్నమెంట్ సొమ్మే మాదేం కాదు నువ్వు టైం తెచ్చి మాకు కొట్టించుకుంటే అబ్బాయి మొన్న ఫోన్ వేసి ఎవరికి ఎమ్మెల్యే పేకి ఫోన్ రెస్పాన్స్ లేదు యజమానికి మాట్లాడదామంటే రెస్పాన్స్ లేదు అందువల్ల ఎవరు డిసిషన్ లేదు మా ఓన్ డిసిషన్ మేము ఎవరు బలంతరములే మాకు ಬೇಜಾರಿ కాబట్టి ಪಾರ್ಟಿ ಚೇಂಜ್ చేయండి ಅಂತೆ 15 ವರ್ಷ 20 ವರ್ಷದಿಂದ ಅವ್ರನ್ನ ಅದೇ ಪರ್ಯಾಲಿದ್ವಿ ಬೇರೆ ಪಾರ್ಟಿ ನೋಡಿಲ್ಲ ಇಷ್ಟವರೆಗೂ ನಾವು ಎಂಟು ಕುಟುಂಬ ಈಗ ಯಾರು ಸೇರ್ಪಡೆ ಆಗ್ತಾ ಇದಾರೆ ನಿಮ್ಮ ಕುಟುಂಬದವರು? ಸರ್ ಬಾಲಪ್ಪ, ಪದ್ಮ, ಭಾಸ್ಕರ್, ಶಾವಣಿ, ಆಂಜಪ್ಪ, ನಾಗರತ್ನ, ಎಂಟಮ್ಮ, ಅನಂತಮ್ಮ ಅಂತ ಫಸ್ಟ್. ಆಮೇಲೆ ಮಾರುತಿ ನಗರ ಅಂತ ಹೆಸರಿಕ್ಕಿರೋದು. ಸುಮಾರು ಒಂದು 60 ಮನೆ ಅವೆ. ಒಂದೇ ಕುಟುಂಬ, ಬೇರೆ ಜಾತಿನೇ ಇಲ್ಲ ಇಲ್ಲಿ, ಬೇರೆ ಒಬ್ಬರಿಲ್ಲ, ಎಲ್ಲ ಒಂದೇ ಜಾತಿನ. ಅಂದಿ ಜೋಗಿ ಕ್ಯಾಸ್ಟ್ ಬೇರೆ ಯಾವ್ದು ಬಿಟ್ಟು ಬೇರೆ ಕ್ಯಾಸ್ಟ್ ಯಾವ್ದು ಇಲ್ಲ. ಆವತ್ತಿನಿಂದ ನಾನು ಊಲ್ವಾಡಿ ಪಂಚಾಯತಿ ನಮ್ದು ಅಂದಿಜೋರ್ಗಡ್ಡೆ, ಊಲ್ವಾಡಿ ಪಂಚಾಯತಿ ಅಂದಿಜೋರ್ಗಡ್ಡೆ. ಎಷ್ಟು ಕುಟುಂಬಗಳಿಗೆ ಸರ್ 60-70 ಕುಟುಂಬ ಇದೆ ಸರ್ ಇಲ್ಲಿ ನಮ್ಮೂರಾಗ. ಬೇರೆ ಜಾತಿನೇ ಇಲ್ಲ ಇಷ್ಟೊತ್ತಿಗೂ, ಒಂದೇ ಜಾತಿ ಬಿಟ್ಟರೆ ಬೇರೆ ಜಾತಿನೇ ಇಲ್ಲ. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರ್ತಕ್ಕಂಥ ಅಂದಿ ಜೋಗರಗಡ್ಡೆಯಲ್ಲಿ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಅಂತೇಳಿ ನನಗೆ ಸುಬ್ರಹ್ಮಣ್ಯಣ್ಣವರು ಮತ್ತು ಗೋಪಾಲಣ್ಣವರು ಮತ್ತು ನಮ್ಮ ಅಶ್ವಥ್ ಅವರು, ಮಂಜಣ್ಣವರು, ಎಲ್ಲರೂ ಕೂಡ ರಮೇಶ್ ಅವರು ಇತ್ತೀಚೆಗೆ ಕಳೆದ ಒಂದು 10 ದಿನಗಳಿಂದ ಕೂಡ ನನಗೆ ಹೇಳ್ತಾ ಇದ್ರು, ಸರಿ ಈ ಮುಖಂಡರ ಮನೆಗೆ ಬರ್ತಾ ಇದ್ದೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ, ಬೋರ್ವೆಲ್ ಕೊರೆಯುವಂಥ ವಿಚಾರದಲ್ಲಿ, ರಸ್ತೆ ಮಾಡುವಂಥ ವಿಚಾರದಲ್ಲಿ ಕೂಡ ಅಂದರೆ ಬಾಲಪ್ಪನವರು ಇವತ್ತು ಏನು ಆವತ್ತಿನ ಸಂದರ್ಭದಲ್ಲಿ ಅಂದರೆ ಅದು ನಮ್ಗೆ ಅರ್ಥ ಆಗ್ತದೆ. ರಾಜಕೀಯವಾಗಿ ಒಂದು ಕುಟುಂಬಕ್ಕೆ ಎಷ್ಟು ಪ್ರಬಲವಾಗಿ ಹೋರಾಟ ಮಾಡ್ತಾಯಿದ್ರು ಅನ್ನುವಂಥದ್ದು ನಮಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಹಾಗಾಗಿ ಅದನ್ನು ನಾನು ತಪ್ಪು ಅಂತಲೂ ಕೂಡ ಅಂದ್ಕೊಳ್ತಾ ಇರಲಿಲ್ಲ. ಯಾಕಂದರೆ ನನಗೆ ಅರ್ಥ ಆಗುತ್ತೆ ರಾಜಕಾರಣದಲ್ಲಿ ಇರ್ತಕ್ಕಂಥವ್ರಿಗೆ ಯಾವ್ಯಾವ ಗ್ರಾಮದಲ್ಲಿ ಹೆಂಗೆ ಇರುತ್ತೆ ಏನು ಅನ್ನುವಂಥದ್ದು. ಅಂದರೆ ಆ ಒಂದು ಕುಟುಂಬಕ್ಕೆ ಅದು ಒಳ್ಳೆಯದೋ ಕೆಟ್ಟದ್ದೋ, ಆದರೆ ಬಾಲಪ್ಪನವರು ಅಷ್ಟು ಹೋರಾಟ ಮಾಡ್ತಾಯಿದ್ರು. ಇವತ್ತು ಅವರೇ ಹೇಳಿದ್ದಾರೆ ಯಾವ ಕಾರಣಕ್ಕಾಗಿ ಹೊರಗೆ ಬಂದಿದ್ದೀವಿ ಅನ್ನುವಂಥದ್ದು. ಹಾಗಾಗಿ ಇವತ್ತು ಮೊದಲನೇದಾಗಿ ನಾನು ಬಾಲಪ್ಪನವರ ಎಲ್ಲ ಕುಟುಂಬದ ಸದಸ್ಯರಿಗೆಲ್ಲರಿಗೂ ಕೂಡ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದಕ್ಕೆ ನಾನು ಇವತ್ತು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ನಾನು 2013ರಿಂದ 2023ವರೆಗೂ ಕೂಡ 2 ಬಾರಿ ಶಾಸಕರಾಗಿದ್ದೆ. ಶಾಸಕರಾಗಿ ಇಲ್ಲಿ ಕೆಲಸ ಮಾಡಬೇಕಂತ ಸಂದರ್ಭದಲ್ಲಿ ಬಾಲಪ್ಪನವರು ಕೂಡ ಅಲ್ಲಿ ಅಂಗಡಿಗಳಿದ್ದರು, ಇನ್ನೂ ಈ ಗ್ರಾಮದ ಹಲವಾರು ಜನರು ಕೂಡ ಅಂಗಡಿಗಳು ಇಟ್ಕೊಂಡಿದ್ರು. ಯಾವತ್ತೂ ಕೂಡ ನಾನು ನೀವು ಯಾಕಪ್ಪ ಇಲ್ಲಿ ಇಟ್ಕೊಂಡಿದ್ದೀರಾ ಅನ್ನುವಂಥ ಮಾತು ನಾನು ಹೇಳಿರಲಿಲ್ಲ.
ಅಂದರೆ ಬಾಲಪ್ಪ ಅವರು ಕುಟುಂಬದವ್ರು ಅಷ್ಟೇ ಅಲ್ಲ, ಈಗ ನಗರ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಅದೇನು ತೊಂದರೆ ಮಾಡಿರಲಿಲ್ಲ. ಆದರೆ ಈಗ ಅವರು ಹೇಳಿದ ಹಾಗೆ ಕನಿಷ್ಠ ಒಂದು ನೋಟಿಸ್ ಕೊಡಬೇಕಾಗಿತ್ತು. ನೋಟಿಸ್ ಕೊಟ್ಟು ಅವರಿಗೆ ಪರ್ಯಾಯ ವ್ಯವಸ್ಥೆಯನ್ನು ಕೂಡ ಮಾಡಬೇಕಾಗಿತ್ತು. ಅದು ಎಲ್ಲ ಕಡೆ ಕೂಡ ಪರ್ಯಾಯ ವ್ಯವಸ್ಥೆ ಮಾಡ್ತಾರೆ. ಆದರೆ ಇಲ್ಲಿ ನಾನು ಕೂಡ ಕಳೆದ 3 ವರ್ಷಗಳಿಂದ ಕೂಡ ನೋಡ್ತಾ ಇದ್ದೇನೆ, ಇವರ ದೌರ್ಜನ್ಯ ಅಧಿಕಾರಿಗಳ ಮೂಲಕ ಯಾವ್ಯಾವ ರೀತಿ ಮಾಡ್ತಾ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಹಾಗಾಗಿ ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ, ಇಂಥದ್ದೆಲ್ಲ ಆಗಬಾರ್ದು. ಸಮಾಜದಲ್ಲಿ ಎಲ್ಲ ಬಡಬಗ್ಗರು ಕೂಡ ಬದುಕಿ ಬಾಳಬೇಕಾಗಿದೆ. ಹಾಗಾಗಿ ನೀವು ಅಭಿವೃದ್ಧಿ ಮಾಡೋದರಲ್ಲಿ ನಮ್ದು ಯಾರ್ದು ಕೂಡ ತಕರಾರಿಲ್ಲ. ಆದರೆ ನೀವು ಹಂತವಾಗಿ ಈಗ IDSMT ಮಳಿಗೆಗಳಲ್ಲಿ ಯಾರ್ಯಾರು ಬಾಕಿ ಇದ್ದರು ಹಣ ಕಟ್ಟುವಂಥದ್ದು, ಆದರೆ ನೀವು ಹಣ ಕಟ್ಬಿಡಿ ಆಮೇಲೆ ನಿಮಗೆಲ್ಲ ಮೇಲೆ ಕಟ್ಕೊಡ್ತೀವಿ ಅಂತೇಳಿ ಹಣನೂ ಕಟ್ಸ್ಕೊಂಡು ಇವತ್ತು ಡೆಮಾಲೇಷನ್ ಮಾಡಿರ್ತಕ್ಕಂಥದ್ದು ಇದು ಖಂಡನೀಯವಾದಂಥದ್ದು. ನಾನು ಹಿಂದೆ ಕೂಡ ಹೇಳಿದ್ದೀನಿ, ಈಗ ಮಾಡಬಾರ್ದಾಗಿತ್ತು ಅಂತ. ಅವ್ರಿಗೆ ನೋಟಿಸ್ ಕೊಟ್ಟು ಅಥವಾ ನೀವು ನಾವಿಷ್ಟು ದಿವಸದಲ್ಲಿ ಹೊಡಿತೀವಿ, ಬಿಲ್ಡಿಂಗ್ ಡೆಮಾಲೇಷನ್ ತಡವಬೇಕು, ಬೇರೆ ಕಟ್ಟಬೇಕು, ನೀವು ಸ್ಥಳಾಂತರ ನೀವು ಬೇರೆ ಜಾಗ ಹುಡುಕೊಳ್ಳಿ ಅನ್ನುವಂಥದ್ದು ಯಾವುದೇ ರೀತಿಯಾದಂಥ ಏನೂ ಹೇಳಿಲ್ಲ. ಯಾವುದೇ ಮುನ್ಸೂಚನೆಯೂ ಇಲ್ದಿರ ಏಕಾಏಕಿ ಬಂದು ಆ ಬಿಲ್ಡಿಂಗ್ಗಳನ್ನು ಕಟ್ಟಡಗಳನ್ನು ತೆರವು ಮಾಡಿಸಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಖಂಡಿಸಬೇಕಾಗ್ತದೆ. ಇವತ್ತು ಯಾಕಂದರೆ ಅವರು ಹಲವಾರು ವರ್ಷಗಳಿಂದ, ಬಹುಶಃ ನನಗೆ ಗೊತ್ತಿದ್ದ ಹಾಗೆ ಅವರ ಕುಟುಂಬದಲ್ಲಿ ರಾಜಕಾರಣ ಪ್ರಾರಂಭ ಆದಾಗಲಿಂದ ಕೂಡ ಈ ಗ್ರಾಮದಲ್ಲಿ ಇವರೆಲ್ಲರೂ ಕೂಡ ಬೆಂಬಲವನ್ನು ಸೂಚಿಸ್ಕೊಂಡು ಬರ್ತಾಯಿದ್ರು. ಅವರು ಸೋಲ್ಲಿ ಗೆಲ್ಲಿ ಅವ್ರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿರ್ತಕ್ಕಂಥವ್ರು. ಹಾಗಾಗಿ ಅವರು ಬೇಸತ್ತು, ಅಂದರೆ ಯಾರ್ದು ಇಲ್ಲಿ ಒತ್ತಡ ಇನ್ನೊಂದು ಇಲ್ಲ, ಅವ್ರಿಗೆ ಬೇಸತ್ತು. ಅವರು ಟೆಲಿಫೋನಲ್ಲಿ ಮಾತಾಡಬೇಕು ಅಂದರೂ ಕೂಡ ಮಾತಾಡಲಿಲ್ಲ ಅನ್ನುವಂಥದ್ದನ್ನು ಈಗ ಅವ್ರ ಬಾಯಿಂದಲೇ ನಾನು ಕೇಳಿದೆ. ಹಾಗಾಗಿ ಇವತ್ತು ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ. ಮತ್ತೊಮ್ಮೆ ಅವರಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ನಾವು ನಮ್ಮ JDS ಕುಟುಂಬ ಏನಿದೆ ಇವತ್ತು ಇಡೀ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ ಸದಸ್ಯರು ಅಂತೇಳಿ ಅವ್ರನ್ನೂ ಕೂಡ ಒಟ್ಟಾಗಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡ್ತೇವೆ. ಮುಂದಿನ ದಿನಗಳಲ್ಲಿ ಇವರಿಗೆಲ್ಲರಿಗೂ ಕೂಡ ಯಾರ್ಯಾರಿಗೆ ತೊಂದರೆಗಳಾಗಿದೆ ಇವರೆಲ್ಲರಿಗೂ ಕೂಡ ಅನುಕೂಲ ಮಾಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ. ಖಂಡಿತ ಒಳ್ಳೆಯದಾಗುತ್ತೆ ಅನ್ನುವಂಥ ಭರವಸೆಯನ್ನು ಕೂಡ ನಾನು ಬಾಲಪ್ಪ ಕುಟುಂಬದವರಿಗೆ ಕೂಡ ತಿಳಿಸ್ತೇನೆ. ಆದರೆ ಈಗ ತಕ್ಷಣಕ್ಕೆ ಅವ್ರು ಏನು ಮಾಡ್ತಾಯಿದ್ರು ಮಾಡಲಿ, ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗೋ ರೀತಿಯಲ್ಲಿ ಮಾಡಿಕೊಡುವಂಥ ಕೆಲಸವನ್ನು ಮಾಡ್ತೇನೆ.